ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಪ್ರತಿಯೊಬ್ಬರು ಮನೆ ಕಟ್ಟುವಾಗ ಯೋಚನೆ ಮಾಡೋದು ಒಂದೇ ಒಂದು, ಕರೆಕ್ಟಾಗಿ ವಾಸ್ತು ಪ್ರಕಾರ ನಾವು ಮನೆಗಳನ್ನ ಕಟ್ಟಬೇಕು, ನಮ್ಗೆ ಯಾವುದೇ ಪ್ರಾಬ್ಲಮ್ಗಳು ಮುಂದಕ್ಕೆ ಬರಬಾರ್ದು ಅಂತಲೇ ನಾವು ಯೋಚನೆ ಮಾಡೋದು ಸ್ನೇಹಿತರೆ. ಆದರೆ ಒಂದೊಂದು ಟೈಮಲ್ಲಿ ನಮಗೆ ವಾಸ್ತು ಪ್ರಕಾರ ಮನೆಗಳು ಒದಗಿ ಬರಲ್ಲ ಸ್ನೇಹಿತರೆ. ಅದು ಅಲ್ಲದೆ ನಾವು ಬಾಡಿಗೆ ಮನೆಗಳಲ್ಲಿ ಹೋಗ್ಬೇಕಂದ್ರೆ ನಿಜವಾಗ್ಲೂ ಸ್ನೇಹಿತರೆ, ಅದರಲ್ಲಿ ವಾಸ್ತು ಪ್ರಕಾರನೇ ಸಿಗಬೇಕಂದ್ರೆ ಆ ಮನೆಗಳು ಸಿಗಲ್ಲ ಸ್ನೇಹಿತರೆ. ಯಾಕಂದರೆ ನಮಗೆ ತಕ್ಕನಂತೆ, ನಮ್ಮ ಬಜೆಟಿಗೆ ತಕ್ಕನಂತೆ ಮನೆಗಳು ಇದ್ದರೆ ಅದರಲ್ಲಿ ನಮಗೆ ಏನಾದರೂ ಒಂದು ವಾಸ್ತು ದೋಷಗಳು ಕಂಡು ಬಂದೇ ಬರುತ್ತೆ ಸ್ನೇಹಿತರೆ. ಹೆಚ್ಚಿನ ಮನೆಗಳಲ್ಲಿ ವಾಸ್ತುದೋಷ ಸಣ್ಣ ಪುಟ್ಟದಾಗಿ ಇದ್ದೇ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿಯೂ ನಾವು ಸಣ್ಣ ಸಣ್ಣ ಪ್ರಯತ್ನಗಳನ್ನಾದರೂ ಮಾಡೋಣ. ಆ ದೋಷಗಳಿಂದ ನಮಗೆ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ. ಯಾರನ್ನಾದರೂ ಕೇಳಿದ್ರೆ ನಿಮ್ಮ ಮನೇದು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಎಲ್ಲಾದರೂ ಏನಾದರೂ ಒಂದು ವಿಷಯದಲ್ಲಿ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ಒಂದು ಸ್ಟಿಕ್ ರೆಮಿಡಿನ ಮಾಡಿ ನೋಡೋಣ ಸ್ನೇಹಿತರೆ. ಯಾಕಂದರೆ ಇದು ಉಪಯೋಗ ಆಗೇ ಇದೆ ನನಗೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಒಂದು ಟ್ರಿಕ್ಸ್ನ. ಏನೂ ಇಲ್ಲ ಸ್ನೇಹಿತರೆ, ಚಿಕ್ಕದಾಗಿದ್ದ ಮಣ್ಣಿನ ದೀಪದಲ್ಲಿ ಒಂದು ಕರ್ಪೂರ, ಅಂದರೆ ಪಚ್ಚ ಕರ್ಪೂರ ಅಲ್ಲ, ಕರ್ಪೂರನ ಸ್ನೇಹಿತರೆ ಹಾಕಿ ಉತ್ತರ ದಿಕ್ಕಿನಲ್ಲಿ ಒಂದು ಮೂಲೆಯಲ್ಲಿ ನೀವು ಇಕ್ಕಬೇಕು ಸ್ನೇಹಿತರೆ. ಇಟ್ಟುಬಿಟ್ಟು ತಿಂಗಳಿಗೆ ಒಂದ್ಸಲ ಅದನ್ನು ಅವಾಗವಾಗ ಚೇಂಜ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದು ನಿಮಗೆ ಪ್ರಯೋಜನ ಆಗುತ್ತೆ, ನನ್ನ ನಂಬಿಕೆ ಸ್ನೇಹಿತರೆ. ಇದು ಯಾಕಂದರೆ ಪ್ರಯೋಜನ ನನಗೆ ಆಗಿದೆ, ನನಗೆ ಗೊತ್ತಿರೋರು ಹೇಳಿದ್ದೀನಿ, ಅವ್ರಿಗೂ ಆಗಿದೆ. ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ನಮ್ಗೆ ಕ್ರಮೇಣ ಇದರದ್ದು ವಾಸ್ತು ದೋಷದ ಒಂದು ಸ್ವಲ್ಪ